ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಶೋಧ ಕಾರ್ಯ ಚುರುಕುಗೊಂಡಿದೆ. ಇವತ್ತು ಕೂಡ 6ನೇ ಪಾಯಿಂಟ್ನಲ್ಲಿ ಶೋಧವನ್ನ ಮುಂದುವರಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ನಿನ್ನೆ 6ನೇ ಪಾಯಿಂಟ್ನಲ್ಲಿ ತಲೆಬುರುಡೆಯ ಚೂರು 12 ಮೂಳೆಗಳು ಪತ್ತೆಯಾಗಿದ್ವು. ಹಾಗಾಗಿ ಇವತ್ತು ಕೂಡ ಅಲ್ಲಿಯೇ ಶೋಧ ಕಾರ್ಯವನ್ನ ಮುಂದುವರಿಸುವುದಕ್ಕೆ ನಿರ್ಧರಿಸುವ ಸಾಧ್ಯತೆ ಇದೆ. ಸಂರಕ್ಷಿತ ಸ್ಥಳ ಅಂತ ಹೇಳಿ ಗುರುತು ಮಾಡಲಾಗಿದೆ. ಮೂಳೆಗಳು ಸಿಕ್ಕ ಹಿನ್ನೆಲೆಯಲ್ಲಿ 6ನೇ ಪಾಯಿಂಟ್ ಬಳಿ ತಗಡಿನ ಶೀಟನ್ನು ಹಾಕಿದ್ದಾರೆ ಸಿಬ್ಬಂದಿ. 4ನೇ ದಿನದ ಕಾರ್ಯಾಚರಣೆಯನ್ನು SIT ಅಧಿಕಾರಿಗಳು ಇವತ್ತು ಮಾಡಲಿದ್ದಾರೆ. 7 ಮತ್ತು 8ನೇ ಪಾಯಿಂಟನ್ನು ಅಗೆಯೋದಕ್ಕೂ ಕೂಡ ಅವರು ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ಆದರೆ ಅದಕ್ಕೆ SP ಅವರ ಸೂಚನೆಯೂ ಕೂಡ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ SP ಏನು ಹೇಳ್ತಾರೆ ಅದರ ಮೇರೆಗೆ SIT ಅಧಿಕಾರಿಗಳು 7 ಮತ್ತು 8ನೇ ಪಾಯಿಂಟನ್ನು ಇವತ್ತು ಅಗೆಯೋದರ ಕುರಿತು ಪ್ಲಾನನ್ನು ಮಾಡ್ತಾರೆ. ಇನ್ನು ನಿನ್ನೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ವ್ಯಕ್ತಿ ಹೇಳಿದಂತಹ ಮಾಹಿತಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿತ್ತು. ಯಾಕಂದರೆ 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಮತ್ತು ತಲೆಬುರುಡೆಯ ಚೂರು ಪತ್ತೆಯಾಗಿತ್ತು. ಅದೆಲ್ಲವನ್ನ ಕೂಡ SIT ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ದಾರೆ. 6ನೇ ಪಾಯಿಂಟ್ನಲ್ಲಿ ಪರಿಶೀಲನೆಯಾದ ಬಳಿಕ 7 ಮತ್ತು 8ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಯುತ್ತೆ. ಪುತ್ತೂರು AC ನಿರ್ಧಾರದಂತೆ ಹೆಜ್ಜೆ ಇಡಲಿರುವ SIT 6ನೇ ಪಾಯಿಂಟ್ನಲ್ಲಿ ಕೊನೆ ಹಂತದ ಪರಿಶೀಲನೆ ಸಾಧ್ಯತೆ. 6ನೇ ಪಾಯಿಂಟ್ನಲ್ಲಿ ಶೋಧ ಮುಗಿದ್ರೆ 7ನೇ ಕಡೆ ಶೋಧವನ್ನು ನಡೆಸ್ತಾರೆ. ಪುತ್ತೂರು AC ಏನು ಸೂಚನೆಯನ್ನ ಕೊಡ್ತಾರೋ ಅದರ ಮೇರೆಗೆ ಅವರ ನಿರ್ಧಾರದಂತೆ ಇವತ್ತು SIT ಅಧಿಕಾರಿಗಳಿಂದ 7 ಮತ್ತು 8ನೇ ಪಾಯಿಂಟ್ನಲ್ಲೂ ಕೂಡ ಶೋಧ ಕಾರ್ಯ ನಡೆಯುವ ಸಾಧ್ಯತೆ ಇದೆ. 6ನೇ ಪಾಯಿಂಟ್ನಲ್ಲಿ ಇವತ್ತು ಕೂಡ ಶೋಧ ಕಾರ್ಯಾಚರಣೆ ಮುಂದುವರಿಯುತ್ತೆ. ಅಲ್ಲಿ ಮೂಳೆಗಳು ಪತ್ತೆಯಾಗಿರುವುದರಿಂದ ಅಕ್ಕಪಕ್ಕ ಅಂದರೆ 6ನೇ ಪಾಯಿಂಟ್ನ ಸುತ್ತಮುತ್ತ ಇನ್ನೊಂದಷ್ಟು ಶೋಧವನ್ನು ನಡೆಸಿದ್ದೇ ಆದರೆ ಬೇರೆ ಏನಾದರೂ ಕುರುಹುಗಳು ಸಿಗಬಹುದಾ ಅನ್ನೋ ಕಾರಣಕ್ಕೋಸ್ಕರ SIT ಅಧಿಕಾರಿಗಳಿಂದ ಶೋಧ ಕಾರ್ಯ ನಡೆಯುತ್ತೆ. ಧರ್ಮಸ್ಥಳ ಅಸ್ಥಿಪಂಜರ ರಹಸ್ಯಕ್ಕೆ ರಣರೋಚಕ ತಿರುವು ಸಿಗ್ತಾ ಇದೆ. 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕಂತ ಹಿನ್ನೆಲೆಯಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಕಳೆದ 5 ಪಾಯಿಂಟ್ಗಳಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದ್ರು, ಆದರೆ ಯಾವುದೇ ರೀತಿ ಮೂಳೆಗಳು ಸಿಕ್ಕಿರಲಿಲ್ಲ. 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕಿದೆ. 4ನೇ ದಿನವಾದ ಇಂದು ಕೂಡ ಶೋಧ ಕಾರ್ಯ ಮುಂದುವರಿಯಲಿದೆ. 6ನೇ ಪಾಯಿಂಟ್ನಲ್ಲಿ ಇಂದು ಕೂಡ ನಡೆಯಲಿದೆ ಶೋಧ. ಒಟ್ಟು 13 ಸ್ಥಳಗಳ ಪೈಕಿ 6 ಕಡೆಗಾಗಲೇ ಮುಕ್ತಾಯ ಆಗಿದೆ. ಇನ್ನು 7 ಸ್ಥಳಗಳು ಬಾಕಿ ಇದೆ. ಶವ ಹೂತಿರುವುದಾಗಿ 13 ಜಾಗವನ್ನ ತೋರಿಸಿದ್ದಾನೆ ದೂರುದಾರ. ಪತ್ತೆಯಾಗಿರುವಂತಹ ಮೂಳೆಗಳು ಪುರುಷನದ್ದ ಅಥವಾ ಮಹಿಳೆಯದ್ದ ಅನ್ನೋದ್ರ ಬಗ್ಗೆ ತನಿಖೆಗಳಾಗಬೇಕಾಗಿದೆ. FSL ವರದಿಗಾಗಿ ಕಾಯ್ತಾ ಇದ್ದಾರೆ. ಇನ್ನು 10 ಮೂಳೆಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಕೆಲವೊಂದು ವಸ್ತುಗಳು ಕೂಡ ಸ್ಥಳದಲ್ಲಿ ಸಿಕ್ಕಿರುವಂಥದ್ದು. 4ನೇ ದಿನವಾದ ಇಂದು ಕೂಡ ಶೋಧ ಕಾರ್ಯ ಮುಂದುವರಿತಾ ಇದೆ. 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕಂತ ಬೆನ್ನಲ್ಲೇ ಈ ಪ್ರಕರಣಕ್ಕೆ ಮಹದೊಂದು ಟ್ವಿಸ್ಟ್ ಸಿಕ್ಕಿದೆ, ಸಂಚಲನವನ್ನು ಸೃಷ್ಟಿ ಮಾಡಿದೆ. ಇನ್ನುಳಿದಂತಹ ಸ್ಥಳಗಳಲ್ಲಿ ಮೂಳೆಗಳು ಸಿಗಬಹುದಾ ಅನ್ನೋ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ.